ರಸಿಯಾರ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಮಾಡ್ಬೇಕಾ? ಆಲ್ರೆಡಿ ನನ್ನ ಕೈ ರುಚಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ಮತ್ತೆ ನೋಡಬೇಕು ಅಂತ ಬರ್ತಿದ್ಯಾ, ತಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ನೀನು ಹೇಗಿವತ್ತಿಲ್ಲಿಂದ ಹೋಗ್ತೀಯೋ ನಾನು ನೋಡ್ತೀನಿ ಕಣೆ. ನನ್ನ ಅಪ್ಪಣೆ ಇಲ್ಲದೆ ಈ ಮನೆಯಿಂದ ಹೊರಗಡೆ ಹೋಗೋಕೆ ಅಧಿಕಾರ ನಿನಗಿಲ್ಲ. ಓ ಹೌದಾ, ಸರಿ ನೋಡೇ ಬಿಡೋಣ ನಾನಾ ನೀನಾ ಅಂತ. ಆಲ್ರೆಡಿ ಮಾವನೇ ಪರ್ಮಿಷನ್ ಕೊಟ್ಟ ಮೇಲೆ ನಿಂದೇನೆ ಮಧ್ಯದಲ್ಲಿ? ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ರೆಡಿ ಆಗಿದ್ಯಾ ಅನ್ಸುತ್ತೆ. ನೋಡ್ತೀನಿ ಕಣೆ ಇವತ್ತು ಅದು ಹೇಗೆ ಮನೆಯಿಂದ ಈಚೆ ಹೋಗ್ತೀಯಾ ಅಂತ. ನನ್ನ ಪ್ಲ್ಯಾನ್ನ ಉಲ್ಟಾ ಮಾಡೋಕ್ಕೆ ಬಂದರೆ ನಿನ್ನ ತಲೆನೂ ಹೇಗೆ ಉಲ್ಟಾ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ದೊಡ್ಡ ನಾಟಕ ಮಾಡಿ ಮನೆಯವ್ರನ್ನೆಲ್ಲ ಯಾಮರ್ಸಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡ? ಏನೇ ಹೇಳ್ತಿದ್ಯಾ? ನಾನೇನೇ ಯಾಮರ್ಸ್ತಾ ಇದ್ದೀನಿ? ಪ್ರೆಗ್ನೆಂಟ್ ಅಂತ ಕತೆ ಕಟ್ಟಿದೆಯಲ್ಲ, ಅದಕ್ಕೆ ಅಂತೆ ಕೊಡೋದು ಬೇಡವಾ ಮಾಳ್ವಿಕಾ? ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಸತ್ಯನ ತಡ್ಕೊಳ್ಳೋಕೆ ಕಷ್ಟ ಆಗ್ತಿದ್ಯಾ? ಅಯ್ಯೋ ಪಾಪ, ಯಾರಿಗೂ ಗೊತ್ತಾಗದೇ ಇರೋ ಸತ್ಯ ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಬೇಡ ನೋಡು, ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಬೇಡ. ನಾನು ಯಾರನ್ನೂ ಯಾಮಾರಿಸ್ತಾ ಇಲ್ಲ. ಹಾಗಾದರೆ ನೀನು ನಿಜವಾಗ್ಲೂ ಪ್ರೆಗ್ನೆಂಟಾ? ನಿನ್ನ ಕೈಲಿ ಮಗುನ ಎತ್ಕೊಡೋಕ್ಕಾಗತ್ತಾ? ನಾನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದು. ರಿಪೋರ್ಟ್ ಕೊಟ್ಟಿದ್ದಲ್ಲ, ಬಲವಂತವಾಗಿ ತಗೊಂಡಿದ್ದು. ಆ ರಿಪೋರ್ಟ್ ನಿನ್ನ ಕೈಗೆ ಹೇಗೆ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇನು ಪಾಪ ಹೊಟ್ಟೆ ಪಾಡಿಗೆ ನಾಟಕ ಮಾಡ್ಕೊಂಡಿದ್ದಾಳೆ. ಜಾಸ್ತಿ ದಿನ ಮುಚ್ಚಿಡೋ ಸತ್ಯ ಅಲ್ವಲ್ಲ, ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗಲೇಬೇಕು ಅಂತ ಸುಮ್ಮನೆ ಇದ್ದೀನಿ. ಆದರೆ ಪದೇ ಪದೇ ನೀ ನನ್ನ ಕೆದಕಿ ಸತ್ಯ ಹೇಳು ಹೇಳು ಅಂದರೆ ನಾನೇನು ಮಾಡಲಿ? ಸಾಕ್ಷಿ ಸಮೇತ ನಿನ್ನ ಬಣ್ಣನ ಬಯಲು ಮಾಡಿ ತೋರಿಸ್ತೀನಿ. ಆಮೇಲೆ ನಿನ್ನ ಕತೆ ಹೇಗೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾ? ಒಂದ್ಸಲ ಇಮ್ಯಾಜಿನ್ ಮಾಡ್ಕೊ. ತುಂಬ ಜಾಸ್ತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗಬೇಡ ಮಾಡ್ಬೇಕಾ? ನರಿಗೆಷ್ಟೇ ಬುದ್ಧಿ ಇದ್ದರೂ ಮರದ ಮೇಲೆ ಹತ್ತಿ ಹಣ್ಣು ತಿನ್ನೋಕ್ಕಾಗಲ್ಲ. ಕೆಳಗಿಂದ ನೋಡಿನೇ ಖುಷಿ ಪಡಬೇಕು. ಬಾಯಿಗೆ ತಿನ್ನಕ್ಕೆ ಸಿಕ್ಕಿಲ್ಲ ಅಂದರೆ ಹುಳಿ ಅಂತ ಅಂದ್ಕೊಂಡು ಬಾಲ ಮುದುಡ್ಕೊಂಡು ಹೋಗ್ತಾ ಇರಬೇಕು. ಮರಕ್ಕೆ ಹಾರಕ್ಕೆ ಹೋದರೆ ಆಮೇಲೆ ಅದ್ರ ಗತಿ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ? ಬರ್ಲಾಕ, ನನಗೆ ಟೈಮ್ ಆಗ್ತಿದೆ. ನಾನು ನನ್ನ ಗಂಡ ಹೊರಗಡೆ ಹೋಗಬೇಕು. ಅಕ್ಕ, ಕೊನೆದಾಗ ನಂದೊಂದು ಮಾತು. ಅತಿ ಬುದ್ಧಿವಂತಿಕೆ ತೋರಿಸೋರು ಲಡ್ಡು ಅಂದ್ಕೊಂಡು ಲದ್ದಿ ತಿನ್ಬಿಡ್ತಾರಂತೆ. ನೀನು ಹಾಗೆಲ್ಲ ಮಾಡಕ್ಕೆ ಹೋಗಬೇಡ ಅಕ್ಕ. ಸರಿಯಾಗಿ ನೋಡ್ಕೊಂಡು ತಿನ್ನು, ಆಯಿತಾ? ಯಾಕೆ ಸಸುರ್ಜಿ ಈ ಥರ ಎಲ್ಲ ಮಾಡ್ಕೊಳಕ್ ಹೋದ್ರಿ? ಅಲ್ಲ, ನಿಮ್ಮ ಪಾಲಿಗೆ ನಾನೇನು ಸತ್ತೋಗಿದ್ದೀನ? ಒಂದು ಮಾತು ನನಗೆ ಹೇಳೋಕ್ಕಾಗಿಲ್ವಾ? ನೀವಿಲ್ದೆ ನನಗೆ ಇರೋಕ್ಕಾಗಲ್ಲ ಸಸುರ್ಜಿ. ನಿಮ್ಮನ್ನು ಕಳ್ಕೊಂಡು ನಾನು ಹೇಗೆ ಬದುಕಿರ್ಲಿ ಸಸುರ್ಜಿ? ನನಗೆ ದಾರಿ ತೋರಿಸಿದ ಅಲ್ಲೋಹೋ ನೀವು. ನಿಮ್ಮಿಂದ ನಾನು ಬದಲಾಗಿದ್ದೀನಿ. ನೀವು ನನ್ನನ್ನು ಬಿಟ್ಟೋದ್ರೆ ನನಗೆ ಯಾರು ದಿಕ್ಕು? ನನಗೆ ಶಾದಿ ಎಲ್ಲ ಬೇಡ ಸಸುರ್ಜಿ, ನನಗೆ ನೀವು ಬೇಕು. ನೀವು ಮಾತ್ರ ಇಂಥ ನಿರ್ಧಾರ ಮಾಡಲ್ಲ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟೇಳಿ. ನೀವು ಪ್ರಮಾಣ ಮಾಡೋವರೆಗೂ ನಾನು ನಿಮ್ಮ ಕೈ ಬಿಡಲ್ಲ. ಆಯ್ತು ಬೇಟ, ರಜಿಯಾ ನಮ್ಮ ಕಣ್ಮುಂದೆ ಇರೋವರೆಗೂ ಈ ಥರ ನಿರ್ಧಾರ ಮಾಡಲ್ಲ. ಸಸುರ್ಜಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ. ರಜಿಯಾ ಎಲ್ಲೇ ಇದ್ರೂ ಕಂಡಿಡ್ದು ಇಲ್ಲಿ ಕರ್ಕೊಬರೋ ಜವಾಬ್ದಾರಿ ನಂದು. ಈಗ ಆ ತೊಂದರೆ ನಿನಗೆ ಬೇಡ ಇಮ್ರಾನ್. ನಮ್ಮ ಫಾತಿಮಾನೇ ಕರೆಸ್ತೀನಿ ಅಂತ ಹೇಳಿದಾಳೆ. ಏನು? ಫಾತಿಮಾ ರಜಿಯನ್ ಕರೆಸ್ತಾಳಂತ? ಫಾತಿಮಾ ಸಾಕ್ಷಿ ಹೇಳ್ತಾ ಇರೋದು ನಿಜನಾ? ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಹೌದು, ಅಕ್ಕ ಇವತ್ತು ಮನೆಗೆ ಬರ್ತಾ ಇದ್ದಾಳೆ.
ಯಾರು ಫಾತಿಮಾ ರಜೀನ್ ಫೋನ್ ಮಾಡಿದ್ದು? ಪಾರ್ವತಿನಾರು ಫೋನ್ ಮಾಡಿಲ್ಲ? ಅವಳು ಯಾಕೆ ಹೇಳಬೇಕು? ನನ್ನ ಹತ್ರ ಅಕ್ಕ ನಂಬರ್ ಇಲ್ವಾ? ನಾನೇ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಹೌದಾ? ಅಲ್ಲ ರಜಿಯಾ ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ, ಅವಳ ನಂಬರೇ ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ದೆ. ಹೀಗೆ ಸಿಕ್ತು ಫಾತಿಮಾ ನಂಬರು? ಹೀಗೆ ಫಾತಿಮಾ ಸಡನ್ನಾಗಿ ಎಲ್ಲ ಬಂದ್ಬಿಡ್ತು? ಹಾಗಾದ್ರೆ ರಜಿಯನ್ ಜೊತೆ ನೀನು ಮೊದಲಿಂದಾನು ಟಚ್ಚಲ್ಲಿ ಇದೆಯಾ ಅಂತ ಆಯ್ತು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಫಾತಿಮಾ? ಏನು ಕತೆ ಕಟ್ಟಕ್ಕೆ ಯೋಚನೆ ಮಾಡ್ತಾ ಇದೀಯಾ? ನೋಡು, ಹಳೆದೆಲ್ಲ ನಿಂಗೆ ಬೇಡ. ಅಕ್ಕ ಮನೆಗೆ ಬರ್ತಿದ್ದಾಳಷ್ಟೇ. ನೋಡಿದ್ರ ಸಸೂರ್ಜಿ, ಈಗಲಾದ್ರೂ ಗೊತ್ತಾಯ್ತಾ ಫಾತಿಮಾ ಹೇಗೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ? ಅದಕ್ಕೆ ಅಲ್ವಾ ಅವಳ ನಾಟಕಕ್ಕೆ ರಾತ್ರಿ ತೆರೆ ಎಳೆದಿದ್ದು. ನೀನು ಹೇಳ್ದಾಗೆ ನಾವೇನಾದರೂ ಮಾಡಲಿಲ್ಲ ಅಂದಿದ್ರೆ ಫಾತಿಮಾ ದಿನಾಗಲೂ ಏನಾದರೂ ಒಂದು ಕಾರಣ ಹೇಳಿ ನಮ್ಮನ್ನು ಹೀಗೆ ಯಾಮಾರಿಸ್ತಾ ಇದ್ಲು. ಇನ್ನು ಮುಂದೆ ಅವಳ ನಾಟಕ ಏನು ನಡೆಯಲ್ಲ ಸಾಸ್ಜಿ. ಒಂದು ಸಲ ರಜಿಯಾ ಮನೆಗೆ ಬರಲಿ, ಮುಂದೆ ನೋಡಿ. ಇಮ್ರಾನ್, ರಜಿಯಾ ನಮ್ಮ ಮನೆಗೆ ಬಂದರೆ ಮತ್ತೆ ವಾಪಸ್ ಹೋಗಲ್ಲ ಅಲ್ವಾ? ನಂಬಕ್ಕಾಗಲ್ಲ ಸಾಸ್ಜಿ. ಅವಳು ಯಾವಾಗ ಹೇಗೆ ಬೇಕಿರೂ ಬದಲಾಗ್ಬೋದು. ಆದರೆ ನೀವಿಬ್ರು ಹುಷಾರಾಗಿರಿ. ಅಲ್ಲಪ್ಪ, ನಾವು ಅವಳನ್ನ ಕಾಯ್ತಾ ಕೂರಕ್ಕಾಗತ್ತಾ? ಕೂರ್ಲೇಬೇಕು ಸಾಸ್ಜಿ. ಅವಳು ಈ ಮನೇಲಿ ಪರ್ಮನೆಂಟಾಗಿ ಇರಬೇಕಂದ್ರೆ ನೀವು ಕಾಯಲೇಬೇಕು. ಆಚೆ ಎಲ್ಲೂ ಕಳ್ಸೋಕೆ ಹೋಗ್ಬಿಡಿ. ಅವಳಿಗೇನು ಬೇಜಾರಾಗದೇ ಇರೋಂಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸಸೂರ್ಜಿ, ನೀವು ಮಾತ್ರ ಹಠಕ್ಕೆ ಬಿದ್ದು ಅವಳ ಜೊತೆ ಜಗಳ ಮಾಡೋಕೆ ಹೋಗ್ಬೇಡಿ. ಒಂದು ಸಲ ರಜೆನ ಕಳ್ಕೊಂಡ್ರೆ ಮತ್ತೆ ಅವಳು ನಮ್ಮ ಕೈಗೆ ಸಿಗಲ್ಲ. ಬೇಟಾ, ನನ್ಗೆ ಅವಳ ಮೇಲೆ ಬರ್ತಾರ ಕೋಪಕ್ಕೆ ಇದೇ ಬೇಡ ಅಂತ ಹೇಳ್ತಾ ಇರೋದು. ನೋಡಿ ಸಸೂರ್ಜಿ, ನೀವು ಈ ಥರ ಕೋಪ ಎಲ್ಲ ತೋರ್ಸಕ್ಕೆ ಹೋದ್ರೆ ರಜೆ ಆಮೇಲೆ ನಮ್ಗೆ ಪರ್ಮನೆಂಟಾಗಿ ಕೈಗೆ ಸಿಗಲ್ಲ. ಜಿ, ಇಮ್ರಾನ್ ಏನು ಹೇಳ್ತಾನೋ ಹಾಗೆ ಮಾಡೋಣ. ನಾವು ದುಡುಕಿ ಮತ್ತೆ ನಮ್ಮ ರಜೆಯನ್ನು ಕಳ್ಕೊಳ್ಳೋದು ಬೇಡ. 1 ವರ್ಷ ಆದಮೇಲೆ ಅವಳನ್ನ ನೋಡ್ತಾ ಇದ್ದೀವಿ. ಈಗಲೂ ನಮ್ಗೆ ಹಠ ಬೇಕಾ? ಸಾಸ್ಜಿ, ಹಠನ್ ನೀವು ಬಿಟ್ಟರು ನಾನು ಮಾತ್ರ ಬಿಡಲ್ಲ. ನಿಮ್ಮ ಭೇಟಿನ ಹೇಗೆ ನಾನು ದಾರಿ ಕರ್ಕೊಂಬರ್ತೀನಿ ಅಂತ ನೋಡ್ತಾ ಇರಿ. ಸಸೂರ್ಜಿ, ನೀವು ದುಡ್ಕಕ್ಕೆಲ್ಲ ಹೋಗಬೇಡಿ. ನಾನಿದ್ದೀನಲ್ವಾ. ಅವಳು ಬರ್ತಾ ಇರೋದಕ್ಕೆ ನೀವಿಬ್ರು ಖುಷಿ ಪಡಿ. ಅವಳು ಬರ್ತಿದ್ದಂಗೆ ನನಗೊಂದು ಮಾತು ತಿಳಿಸಿ. ಮುಂದೆ ನಾನಿದ್ದೀನಲ್ಲ. ಸರಿ ಬೇಟಾ. ಸರಿ, ನಾನು ಇನ್ನು ಬರ್ತೀನಿ ಸಸೂರ್ಜಿ. ನಮ್ಮ ಪ್ಲ್ಯಾನ್ ಏನು ಫಾತಿಮಾ ಗೊತ್ತಿಲ್ಲ ತಾನೇ? ಇಲ್ಲ ಗೊತ್ತಾಗೋದು ಬೇಡ. ಸ್ವಲ್ಪ ದಿನ ಹೀಗೆ ನಡೀಲಿ. ಬರ್ತೀನಿ. ಯಾಕೆ ರಾಮ್ ಇಲ್ಲೇ ನಿಲ್ಲಿಸ್ಬಿಟ್ರಿ? ಇದಕ್ಕೂ ಮುಂದೆ ಬರೋ ಹಾಗಿಲ್ವಲ್ಲ ಜಾನ್ಕಿ? ನನ್ನನ್ನು ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತಾ ರಾಮ್? ಕೇಳ್ತಿದ್ಯಲ್ಲ ಜಾನ್ಕಿ, ನಿನ್ನನ್ನು ಯಾವತ್ತನ ಬಿಟ್ಟಿದ್ದೀನಿ ಹೇಳು? ಎಷ್ಟು ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ. ನೀನು ನನ್ನ ಮಾತು ಕೇಳ್ತಾನೆ ಇಲ್ವಲ್ಲ? ಯಾಕೆ ಹಾಗೆಲ್ಲ ಹೇಳ್ತಿದ್ದೀರಾ ರಾಮ್? ಮತ್ತೆ ವಾಪಸ್ ಬರೋದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ. ನೀನು ಇಲ್ದಲೇ ಇರೋ ಒಂದೊಂದು ಕ್ಷಣನೂ ನನ್ನ ಪಾಲಿಗೆ ಏನಾಗುತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ ಜಾನ್ಕಿ. ಗೊತ್ತು ರಾಮ್, ಆದರೆ ಏನು ಮಾಡಲಿ, ನಾನು ಗರ್ಗಸಕ್ಕೆ ಸಿಕ್ಕ ಕಟ್ಟಿಗೆ ಆಗಿದ್ದೀನಿ. ಎಲ್ಲ ಕಡೆಯಿಂದನೂ ನಾನು ತುಂಡಾಗ್ತಿದ್ದೀನಿ. ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಲ್ವ ರಾಮ್? ಮತ್ತೆ ನಾನು ನೋಡೋದಕ್ಕೆ ಯಾವಾಗ ಬರ್ತೀಯ ಜಾನ್ಕಿ? ಏನು ರಾಮ್, ನಾನು ನಿಮ್ಮನ್ನ ಬಿಟ್ಟೇ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರಾ? ರಾಮ್, ಈ ಜಾನ್ಕಿ ರಾಮ್ನ ಬಿಟ್ಟು ಹೋಗೋದು ಒಂದೇ ಬಾರಿ. ಅದು ಉಸಿರು ನಿಂತಾಗ ಮಾತ್ರ. ಹಾಗೆಲ್ಲ ಹೇಳ್ಬೇಡ ಜಾನ್ಕಿ. ನಿನ್ ಬಿಟ್ಟು ಈ ರಾಮ್ ಇರ್ತಾನಂತ ಅನ್ಕೊಂಡಿದ್ಯಾ? ಹಾಗಾದ್ರೆ ಈ ಜಾನ್ಕಿ ಇರ್ತಾಳ ರಾಮ್?
ನನಗೆ ನಿನ್ನ ಕಳ್ಸೋದಕ್ಕೆ ಇಷ್ಟ ಇಲ್ಲ ಜಾನಕಿ. ಎಲ್ಲಿ ನಿನ್ನ ದೂರ ಮಾಡ್ಕೋತೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಮನಸ್ಸಾಗ್ತಿಲ್ಲ ಜಾನಕಿ. ಈ ಜಾನಕಿ ಮೇಲೆ ನಂಬಿಕೆ ಇಲ್ವಾ ರಾಮ್? ಪ್ರೀತಿ ಅಂದರೆ ಒಟ್ಟಿಗೆ ಇದ್ದು ತೋರಿಸೋದಲ್ಲ, ದೂರ ಆದಾಗ ಗೊತ್ತಾಗೋದು. ಎಲ್ಲೇ ಇದ್ರೂ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದೆ ಕಾಯ್ತಾ ಇರ್ತೀವಿ. ಅದೇ ರಾಮ್ ನಿಜವಾದ ಸಂಬಂಧ. ನಾನು ಕಾಯ್ತೀನಿ ಜಾನಕಿ. ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಕಾಯೋದಕ್ಕೆ ಈ ರಾಮ್ ತಯಾರಿದ್ದಾನೆ. ರಾಮ್ಗೋಸ್ಕರನೇ ಈ ಜಾನಕಿ ಹುಟ್ಟಿದ್ದಾಳೆ ಅಂದಮೇಲೆ ಜಾನಕಿ ಕಾಯಲ್ವ ರಾಮ್? ಜಾನಕಿ, ನಾನು ಹೊರಡ್ತೀನಿ ರಾಮ್, ಟೈಮ್ ಆಯಿತು. ಜಾನಕಿ, ನಾನು ನಿನ್ನ ಜೊತೆ ಬರಲಾ? ಬನ್ನಿ. ಬಂದರೆ ಮನೇಲಿ ಅಂತ ಹೇಳ್ತೀಯಾ? ಇನ್ನೇನು ಹೇಳೋದು, ಗಂಡ ಅಂತ ಹೇಳ್ತೀನಿ. ನಿನಗೆ ಇವಾಗಲೂ ತಮಾಷೆನಾ? ಮತ್ತೇನು ಹೇಳಿ ರಾಮ್, ನೀವು ಬರಲ್ಲ ಅಂತ ನನಗೆ ಗೊತ್ತು. ಜಾನಕಿ, ನನಗೆ ಫೋನ್ ಮಾಡ್ತಾ ಇರ್ತೀಯ ಅಲ್ವಾ? ಹ್ಞೂ ರಾಮ್, ಮಾಡ್ತೀನಿ. ಸರಿ, ಆಯಿತು, ಹೊರಡು. ರಾಮ್, ಆಗ್ತಾ ಇಲ್ಲ ಅಲ್ವಾ ಜಾನಕಿ? ನನ್ನ ಕೈಲೂ ಆಗ್ತಾ ಇಲ್ಲ ಜಾನಕಿ. ನೀನು ಎಲ್ಗೂ ಹೋಗೋದು ಬೇಡ ಜಾನಕಿ. ಬಾ, ನಾವು ಮನೆಗೆ ಹೋಗೋಣ ವಾಪಸ್ಸು. ಬೇಡ ರಾಮ್, ನೀವು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಾನು ಹೆತ್ತವ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಹೆಣ್ಣಿನ ಜೀವನನೇ ಹಾಗೆ ರಾಮ್, ನದಿ ಥರ ಎಲ್ಲೋ ಹುಟ್ಟಿ ಯಾರ್ದೋ ಮನೆ ಸೇರ್ತಾಳೆ, ಯಾರ್ದೋ ಜೀವನಕ್ಕೆ ಆಸರೆ ಆಗ್ತಾಳೆ. ತನ್ನ ಸ್ವಂತ ಮನೆನ ಬಿಟ್ಟು ಗಂಡನ ಮನೆನೇ ದೇವಸ್ಥಾನ ಅಂತ ಪೂಜಿಸ್ತಾಳೆ. ದೇವಸ್ಥಾನದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ನಮ್ಮ ಮನೆನ ದೂರ ಮಾಡ್ಕೊಳಕ್ಕಾಗತ್ತಾ ರಾಮ್? ಈಗ ನಾನು ಮಾಡಕ್ಕೆ ಹೋಗ್ತಿರೋದು ಕರ್ತವ್ಯ. ಹೆತ್ತವ್ರ ಋಣನ ಯಾವುದೇ ಮಕ್ಕಳು ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸಕ್ಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ನಾನು ಈ ಟೈಮಲ್ಲಿ ಹೆತ್ತವ್ರನ್ನ ನೋಡಕ್ಕೆ ಹೋಗಲಿಲ್ಲ ಅಂದರೆ ಅಲ್ಲ ನನ್ನ ಮೆಚ್ತಾನ ರಾಮ್? ಆ ದೇವ್ರು ನನ್ನ ಕ್ಷಮಿಸ್ತಾನ ಹೇಳಿ? ಋಣ ತೀರ್ಸಕ್ಕಾಗದೇ ಇದ್ರು ಕರ್ತವ್ಯನಾದರೂ ನಿರ್ವಹಿಸ್ಬೇಕು ರಾಮ್. ಇಲ್ಲಾಂದರೆ ಮಕ್ಕಳಾಗಿ ಹುಟ್ಟಿ ಏನು ಪ್ರಯೋಜನ ಹೇಳಿ? ದಯವಿಟ್ಟು ರಾಮ್, ನನ್ನ ಕಳಿಸ್ಕೊಡಿ ಪ್ಲೀಸ್. ನಾನೇ ನಿಮ್ಮನ್ನ ಬಿಟ್ಟು ಹೋಗಲ್ಲ ರಾಮ್. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಸ್ವಲ್ಪ ದಿನ ಇದ್ದು ಬರ್ತೀನಿ. ಮದುವೆ ಆಗಿರೋ ಪ್ರತಿ ಹೆಣ್ಣು ತನ್ನ ತವ್ರ ಮನೆಗೆ ಗಂಡನ ಜೊತೆ ಹೋಗ್ತಾಳೆ. ಆದರೆ ನನ್ನ ಪಾಲಿಗೆ ನೋಡಿ, ಮದುವೆ ಆದರೂ ಆಗಿಲ್ಲ ಅಂತ ತವ್ರ ಮನೆ ನೋಡೋ ಭಾಗ್ಯ. ಆ ಅಲ್ಲ ನನ್ನ ತುಂಬ ಪರೀಕ್ಷೆ ಮಾಡ್ತಿದ್ದಾನೆ ರಾಮ್.
ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ ಫಾತಿಮಾ. ನೀವೆಲ್ಲ ಹೇಗಿದ್ದೀರಾ? ಅಬ್ಬಾ, ಅಮ್ಮಿ, ನೀವೆಲ್ಲ ಹೇಗಿದ್ದೀರಾ? ಹೇಗಿದೆಯಾ ಅಮ್ಮಿ? ಅಬ್ಬಾ, ಚೆನ್ನಾಗಿದ್ದೀರಾ? ಯಾಕಬ್ಬ ನನ್ನ ಜೊತೆ ಮಾತಾಡಲ್ವಾ? ಇನ್ನೂ ಅಕ್ಕನ ಮೇಲೆ ಕೋಪ ಹೋಗಿಲ್ವಾ ಅಬ್ಬ? ಜಿ, ರಜಿಯಾ ನಮ್ಮನ್ನೆಲ್ಲ ನೋಡೋಕ್ಕೆ ಶಾಹಿದಾ